ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ, ಸುಮಾರು 1 ತಿಂಗಳೇ ಆಗಿತ್ತು. ಹಾಗಾಗಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಅದು ಯಾವ ಪ್ಲೇಸು ಅಂತ ಮುಂದೆ ಹೇಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಚ್ಚ ಹಸಿರಿಂದ ಕೂಡಿರೋ ಅಂಥ ಪರಿಸರ ನೋಡ್ತಾ ಇರ್ಬೋದು. ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಿ ನೋಡಿದ್ರು ತೆಂಗಿನ ಗಿಡಗಳು, ತೋಟ, ಹಸಿರು ಹಸಿರು ಗಿಡಗಳು ನೋಡೋದಕ್ಕೆ ಕಣ್ಣಿಗೆ ಒಂದು ಆನಂದ ಅಂತ ಹೇಳ್ಬೋದು. ಹಾಗಾಗಿ ಹೋಗ್ತಾ ಇದ್ದೀವಿ. ಇದು ಒಂದು ಕೆಂಪಮ್ಮನ ದೇವಸ್ಥಾನ ಅಂತ. ತುಮಕೂರಿಂದ 25 ಕಿಲೋಮೀಟರ್ ದೂರ ಇದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಇದು ಹೊನ್ನೋಡಿಕೆ ಹತ್ತಿರ ಬರುತ್ತೆ. ಹೊನ್ನೋಡಿಕೆಯಿಂದ ಒಂದು 5 ಕಿಲೋಮೀಟ್ರ್, ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಮುಂದೆ ಇಲ್ಲ ಆರ್ಚ್ ಕಾಣ್ತಲ್ವ, ಅದರಿಂದ ಒಳಗಡೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ನೋಡಿ, ಎಲ್ಲಿ ನೋಡಿದ್ರು ಮರ ಗಿಡಗಳು, ಬೆಟ್ಟ ಗುಡ್ಡ. ಸೊ ಇಂಥ ಪರಿಸರದಲ್ಲಿ ಇರೋರೆ ಅದೃಷ್ಟವಂತರು ಅಂತ ಹೇಳ್ಬೋದು. ಇದು ಒಂದು ಒಳ್ಳೆ ಹೆಣ್ಣು ದೇವಸ್ಥಾನ, ಕೆಂಪಮ್ಮನ ಆದಿಶಕ್ತಿ ಕೆಂಪಮ್ಮನ ದೇವಸ್ಥಾನ ಅಂತ. ಇನ್ನು ಇಲ್ಲಿ ಮಂಗಳವಾರ, ಶುಕ್ರವಾರ ಹಾಗೆ ಭಾನುವಾರ ತುಂಬ ಜನ ಇರ್ತಾರೆ. ನೋಡಿ ಬಂದ್ವಿ, ಇನ್ನು ದೇವಸ್ಥಾನ ರೀಚ್ ಆದ್ವಿ. ಇಲ್ಲಿ ಈ ಥರ ವ್ಯೂವ್ಸ್ ಇದೆ, ಈ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಈ ಥರ. ಇನ್ನು ಇಲ್ಲಿ ಬಸ್ಗಳ ಅನುಕೂಲ ಅಷ್ಟೊಂದಾಗಿಲ್ಲ, ಬಟ್ ಓನ್ ವೆಹಿಕಲ್ಸ್ಗಳನ್ನು ಮಾಡಿಕೊಂಡು ಬಂದಿರ್ತಾರೆ. ನೋಡಿ, ಇಲ್ಲಿ ಬರೀ ಓನ್ ವೆಹಿಕಲ್ಸ್ಗಳೇ ನೋಡ್ಬೋದು. ಸೀಟ್ ಆಟೋಗಳು ಸಹ ಸಿಗ್ತವೆ. ಹಾಗೆ ಇಲ್ಲಿ ಕೋಳಿ ಮತ್ತು ಕುರಿ, ಮೇಕೆ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಇಲ್ಲಿ ಬಂದು ಮಂಗಳವಾರ ಮತ್ತು ಶುಕ್ರವಾರ, ಭಾನುವಾರದೊತ್ತು ಇಲ್ಲಿ ಹರಕೆನ ತೀರಿಸ್ತಾರೆ. ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಈಗ ಇಲ್ಲಿ ಕೋಳಿ ಮತ್ತು ಕುರಿನ ನಾನು ಮುಂದೆನೇ ವೀಡಿಯೋ ಮಾಡಿಕೊಂಡೆ, ಅದನ್ನು ಬಲಿ ಕೊಡೋದನ್ನು. ಬಟ್ ಅದನ್ನು ವೀಡಿಯೋದಲ್ಲಿ ವೈ ಟಿ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅಂತ ತೋರಿಸ್ಬಾರ್ದಲ್ವ, ರಕ್ತ ಎಲ್ಲ, ಹಾಗಾಗಿ ತೋರಿಸ್ಲಿಲ್ಲ. ಇಲ್ಲಿ ಜನ ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ನಾವು ಸಹ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ಈ ಥರ ಇದೆ ಈ ವ್ಯೂವ್ಸು. ದೇವಸ್ಥಾನ ಸುತ್ತ ಬರೀ ಗಾಡಿಗಳೇ, ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳಿದೆ ಅಂತ. ಇದು ನಮ್ಮದು ಗಾಡಿ, ಹೊಸ ಗಾಡಿ. ಸೊ 1 ಮಂತ್ ಆಯಿತು ಅಷ್ಟೇ ಗಾಡಿ ತೊಗೊಂಡು. ಈಗ ಇಲ್ಲಿ ಪೂಜೆ ಸಾಮಾನು ತೊಗೊಳೋದಕ್ಕೆ ಅಂತ ಬಂದಿದ್ವಿ. ಇನ್ನು ಪೂಜೆ ಸಾಮಾನು ತೊಗೊಂಡು ಇನ್ನು ಒಳಗಡೆ ಹೋಗಬೇಕು. ಇನ್ನು ಆಷಾಢ ಬರ್ತಾ ಇದೆ ಅಲ್ವಾ, ಸೊ ಆದ್ರೂ ಇಲ್ಲಿ ಮಂಗಳವಾರ, ಶುಕ್ರವಾರ, ಅದರಲ್ಲೂ ಶುಕ್ರವಾರ ಮತ್ತು ಭಾನುವಾರದೊತ್ತಂತೂ ತುಂಬ ರಶ್ ಆಗಿರುತ್ತಂತೆ. ನೋಡಿ, ಇಲ್ಲಿ ಕುರಿ ನೋಡ್ತಾ ಇದ್ದೀರಲ್ಲ, ಅದನ್ನೇ ಬಲಿ ಕೊಡ್ತಾಯಿದ್ರು ಅಲ್ಲಿ ತಾಯಿಗೆ. ನಾನು ಅದನ್ನು ಕಟ್ ಮಾಡಿದೆ, ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅದನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನು ಪೂಜಾ ಸಾಮಾನು ತೊಗೊಂಡು ನಾವು ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ನೋಡಿ, ಇದೇ ದೇವಸ್ಥಾನ ಎಂಟ್ರೆನ್ಸು. ಇನ್ನು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಪ್ರಸಾದನ ಹಂಚ್ತಾಯಿದ್ರು. ಪ್ರಸಾದ ಸಹ ಸಿಕ್ತು, ಕಡಲೆಕಾಳು ಉಸ್ಲಿನ. ಅದನ್ನು ತಿಂದ್ಕೊಂಡು ಇನ್ನು ನಾವು ಒಳಗಡೆ ಹೋಗಬೇಕು ಅಂತ ತಿಂದ್ಕೊಂಡು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ಹೋಗ್ತಾ ಅಲ್ಲೇ ಕಾಯಿ ಹೊಡೆದುಕೊಂಡು ಒಳಗಡೆ ಹೋಗಬೇಕಾಗಿರುತ್ತೆ. ಸೊ ಹಾಗಾಗಿ ಜನ ಮಾಮೂಲಿಯಾಗಿದ್ದರು. ಆದರೆ ಇನ್ನು ಶುಕ್ರವಾರದೊತ್ತಂತೂ ಇನ್ನೂ ತುಂಬ ಜನ ಇರ್ತಾರಂತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು ದೇವಸ್ಥಾನಕ್ಕೆ. ತುಂಬ ಪವರ್ಫುಲ್ ದೇವಸ್ಥಾನ ಅಂತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ನಾವು ಹೋಗಿ ಇಲ್ಲೇ ಹೊರಗಡೆ ಕಾಯಿ ಹೊಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಕೊನೆಯವರೆಗೂ ವೀಡಿಯೋ ನೋಡಿ. ಇಲ್ಲಿ ದೇವಿಗಳು ಎಂಟ್ರೆನ್ಸಲ್ಲಿ ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಮೂರ್ತಿಗಳು. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆನೂ ತುಂಬ ರಶ್ ಇತ್ತು ಅಂತ ಹೇಳ್ಬೋದು. ಒಂದು ಮಾಮೂಲಿಯಾಗಿತ್ತು ರಶ್ಶು. ಕ್ಯೂನಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡ್ವಿ. ಇನ್ನು ಒಳಗಡೆ ದೇವಿ ವಿಡಿಯೋ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ನನಗೆ ಸ್ವಲ್ಪ ಹೊರಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಭಯ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಆಮೇಲೆ ಯಾರೋ ಒಬ್ಬರು ಫೋಟೋ ತಕ್ಕೋತಾಯಿದ್ರು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು
ಆದಮೇಲೆ ಅವರು ಫೋಟೋ ತೊಗೋತಾ ಇದ್ರಲ್ವ, ಹಾಗಾಗಿ ನಾನು ಹೋಗಿ ಒಂದು ವೀಡಿಯೋನ ತೊಗೊಂಡೆ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ ದೇವಿಗೆ, ಕೆಂಪಮ್ಮ ದೇವಿಗೆ. ಸೊ ನೋಡಿ, ಆ ದೇವಿನ ನೋಡ್ತಾನೆ ಅಲ್ಲೇ ಕೂತ್ಕೋಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನೇನು ಆಷಾಢ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಇನ್ನು ಇಲ್ಲಿ ಏನೋ ಪ್ರಶ್ನಾವಳಿ ಸಹ ಕೇಳ್ತಾರಂತೆ, ಹಾಗಾಗಿ ಜನ ಸಹ ಇಲ್ಲಿ ಕೂತಿದ್ರು. ನೋಡೋಣ, ನಾವು ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು ಅಂತೇಳ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಂಡ್ವಿ. ಆಮೇಲೆ ಲೇಟ್ ಆಗುತ್ತೆ ಅಂತ ನಾವು ಬಂದುಬಿಟ್ವಿ. ಇನ್ನು ಕೇಳ್ತಾನೆ ಇದ್ದರು. ಸೊ ನಾವು ಇನ್ನು ಹೊರ್ಗಡೆ ಬಂದ್ವಿ. ಹೊರಗಡೆ ಇಲ್ಲಿ ಇನ್ನು ಗೋಪುರ, ಇಲ್ಲೂ ಸಹ ಒಂದು ಪ್ರದಕ್ಷಿಣೆ ಹಾಕಿ ಇಲ್ಲಿ ಕುಂಕುಮ ಇರುತ್ತೆ, ಕುಂಕುಮನ ತೊಗೊಂಡು ನಾವಿನ್ನು ಹೊರಟಿವಿ. ಇನ್ನು ಇಲ್ಲಿ ಪ್ರಸಾದನೂ ಸಹ ಸಿಗುತ್ತೆ ದೇವಸ್ಥಾನದ ವತಿಯಿಂದ. ಅನ್ನ ಸಾಂಬಾರು ಮತ್ತು ಪಾಯಸ ಎಲ್ಲ ಮಾಡಿರ್ತಾರೆ. ಇನ್ನು ಪ್ರಸಾದನ ತಿಂದ್ಕೊಂಡು ಹೋಗೋಣ ಅಂತ ಇನ್ನು ಇಲ್ಲೆಲ್ಲ ಕೆಲವರೆಲ್ಲ ಫೋಟೋಗಳೆಲ್ಲ ತೆಗೆಸ್ಕೋತಾ ಇದ್ರು. ನೋಡಿ, ಈ ಥರ ಕಾಣ್ತಿದೆ ದೇವಸ್ಥಾನ, ಕೆಂಪಮ್ಮನ ದೇವಸ್ಥಾನ. ನೋಡ್ತಾ ಹೋಗಿ. ಹಾಗೆ ನೋಡಿ, ಈ ಥರ ಹೊರಗಡೆ ಈ ಥರ ವ್ಯೂಸ್ ಕಾಣುತ್ತೆ ದೇವಸ್ಥಾನದ ಹೊರಗಡೆ. ಆದಿಶಕ್ತಿ ಕೆಂಪಮ್ಮನ ದೇವಸ್ಥಾನ ಅಂತ, ಹಾನೋಡ್ಕೆ ಹತ್ರ, ತುಮಕೂರಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ ಸಿಟಿಯಿಂದ. ಇನ್ನು ನಾವು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಜನ ಇಲ್ವಲ್ಲ, ಸೊ ಹಾಗಾಗಿ ಇವತ್ತೇನು ಜಾಸ್ತಿ ಜನ ಇಲ್ಲ. ಇನ್ನು ಅಲ್ಲಿ ಪಾಯಸ ಮತ್ತು ಅನ್ನ ಸಾಂಬಾರು ಎಲ್ಲ ಕೊಡ್ತಾಯಿದ್ರು ದೇವಸ್ಥಾನದ ವತಿಯಿಂದ. ಇನ್ನು ಬೇರೆ ಅವರು ಹರಕೆ ಮಾಡ್ಕೊಂಡಿದ್ದರು, ಅವರು ಬೇರೆ ರೂಮ್ಸ್ಗಳಿದೆ, ಅಲ್ಲಿ ಅಡುಗೆ ಮಾಡಿಕೊಂಡು ಆ ದೇವಿಗೆ ನೈವೇದ್ಯನ ತೋರಿಸಿ ಹರಕೆನ ತೀರಿಸ್ಬಿಟ್ಟು ಹೋಗ್ತಾರೆ. ಇನ್ನು ನಾವೆಲ್ಲ ಪ್ರಸಾದನ ತೊಗೊಂಡು ಬಂದ್ವಿ. ಇನ್ನು ನೋಡಿ ಬರ್ತಾಯಿದ್ದೀವಿ, ನಾವಿನ್ನು ತುಮಕೂರಿಗೆ ಬರ್ತಾಯಿದ್ದೀವಿ. ಬೆಟ್ಟ ಗುಡ್ಡ, ಈ ಹಸಿರು ಪ್ರಪಂಚ ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿದ್ದ ಥರ ಫೀಲ್ ಆಗ್ತಿರುತ್ತೆ. ಸೊ ಯಾವುದೋ ಮಲೆನಾಡಿಗೆ ಹೋಗಿದ್ದೀವಿ ಅನ್ನೋ ಮಟ್ಟಿಗೆ ಚೆನ್ನಾಗಿತ್ತು. ಹಾಗೆ ಕ್ಲೈಮೇಟ್ ಸಹ ಸ್ವಲ್ಪ ಬಿಸಿಲು ಬರೋದು, ಹಾಗೆ ಮೋಡ ಆಗೋದು, ಹೀಗೆ ಈ ಥರ ಕ್ಲೈಮೇಟ್ ಸಹ ವೇರಿಯೇಷನ್ ಇತ್ತು. ಸ್ವಲ್ಪ ಬಿಸಿಲು ಬಂದರೆ ಮತ್ತೆ ಮೋಡ ಆಗ್ತಿತ್ತು, ಮತ್ತು ಹಾಗೆ ಮಳೆನಾದರೂ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಇನ್ನು ಮುಂದೆ ಹೋಗ್ತಾ ಮಳೆನೂ ಸಹ ಬಂತು, ನೋಡ್ತಾ ಇರ್ಬೋದು. ಜೋರ ಆಯ್ತಲ್ಲ, ಮಳೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಬರ್ತಾ ಇತ್ತು, ಹಾಗೆ ಹೋಗ್ತಾ ಇದ್ವಿ. ಜೋರ ಆಯಿತು. ಇದಾಗಿತ್ತು ಇವತ್ತಿನ ಬ್ಲಾಗು. ಈ ಪುಟ್ಟದ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.